ಸ್ನೇಹಿತರೆ, ನನ್ನ ಅನೇಕ ವಿದ್ಯಾರ್ಥಿಗಳು ನನ್ನಲ್ಲಿ ಬಂದು ಕೇಳ್ತಕ್ಕಂತ ಪ್ರಶ್ನೆ, ಸಂತೋಷ್ ಸರ್, ನಮಗೆ ಇಂಗ್ಲಿಷ್ ಮೂವೀಸ್ ನೋಡಿದಾಗ ಅರ್ಥ ಆಗತ್ತೆ, ನಮಗೆ ಇಂಗ್ಲಿಷ್ ನ್ಯೂಸ್ ಕೇಳಿದಾಗ ಅರ್ಥ ಆಗತ್ತೆ, ನಮಗೆ ನೀವು ಟೀಚರ್ಗಳು ಇಂಗ್ಲಿಷ್ ಅಲ್ಲಿ ಪಾಠ ಮಾಡಿದಾಗ ಕ್ಲಾಸ್ ಅಲ್ಲಿ ಅರ್ಥ ಆಗತ್ತೆ. ಆದ್ರೆ ನೀವು ನಮ್ಮನ್ನ ಇಂಗ್ಲಿಷ್ ಅಲ್ಲಿ ಆನ್ಸರ್ ಮಾಡಿ ಅಂದಾಗ ಇಂಗ್ಲಿಷ್ ಅಲ್ಲಿ ಏನಾದ್ರೂ ಹೇಳಿ ಎಕ್ಸ್‌ಪ್ರೆಸ್ ಮಾಡಿ ಅಂದಾಗ ಸರ್, ನಮ್ಮ ಮೈಂಡ್ ಕಂಪ್ಲೀಟ್ ಬ್ಲಾಂಕ್ ಆಗುತ್ತೆ. ಇಂಗ್ಲಿಷ್ ಪದಗಳು ಇಲ್ಲೇ ನಾಲ್ಗೆ ತುದಿಲಿ ಇರುತ್ತೆ ಸರ್, ಬಟ್ ಈಚೆನೆ ಬರೋದಿಲ್ಲ ಸರ್. ಲಾಕ್ ಆಗ್ಬಿಡುತ್ತೆ ಸರ್, ಸ್ಟಕ್ ಆಗ್ಬಿಡುತ್ತೀವಿ ಸರ್. ಸ್ನೇಹಿತರೆ, ನೀವು ಇದೇ ಗುಂಪಿಗೆ ಸೇರಿದ್ರೆ ನಿಮ್ಗೆ ಇಂಗ್ಲಿಷ್ ಅರ್ಥ ಆಗತ್ತೆ, ಬಟ್ ಇಂಗ್ಲಿಷ್ ಮಾತನಾಡೋದಕ್ಕೆ, ಎಕ್ಸ್‌ಪ್ರೆಸ್ ಮಾಡೋದಕ್ಕೆ ಬರೋದಿಲ್ಲ. ಈ ಸಮಸ್ಯೆ ನಿಮ್ದಾಗಿದ್ರೆ ಈ ವಿಡಿಯೋ ನಿಮಗಾಗಿ. ಸ್ನೇಹಿತರೆ, ಮೊದಲಿಗೆ ತಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗಿರೋದು, ಇಂಗ್ಲಿಷ್ ಅರ್ಥ ಆಗುತ್ತೆ ಬಟ್ ಮಾತಾಡಕ್ಕೆ ಬರಲ್ಲ ಅನ್ನೋದೇನಿದೆ, ಇದು ಸಮಸ್ಯೆ ಅಲ್ಲ. ದಿಸ್ ಇಸ್ ನಾಟ್ ಎ ಪ್ರಾಬ್ಲಮ್. ಇದೊಂದು ಹಂತ ಸ್ನೇಹಿತರೆ, ಇದೊಂದು ಸ್ಟೇಜ್. ಇವತ್ತು ಯಾರು ಫ್ಲೂಯೆಂಟ್ ಸ್ಪೀಕರ್ಸ್ ಅಂತ ಇದಾರೆ, ಯಾರು ಇವತ್ತು ಇಂಗ್ಲಿಷ್ ನ ಫ್ಲೂಯೆಂಟ್ ಆಗಿ, ಕಾನ್ಫಿಡೆಂಟ್ ಆಗಿ ಟಕ್ ಟಕ್ ಅಂತ ಇಂಗ್ಲಿಷ್ ಅಲ್ಲಿ ಮಾತಾಡ್ತಾರೆ, ಅವರೆಲ್ಲರೂ ಕೂಡ ಒಂದಾನೊಂದು ಕಾಲದಲ್ಲಿ ಈ ಹಂತದಲ್ಲಿ ಇದ್ದವರೇ. ಅವರಿಗೆ ಇಂಗ್ಲಿಷ್ ಅರ್ಥ ಆಗ್ತಿತ್ತು, ಬಟ್ ಮಾತಾಡೋದಕ್ಕೆ, ಎಕ್ಸ್‌ಪ್ರೆಸ್ ಮಾಡೋದಕ್ಕೆ ಬರ್ತಿರ್ಲಿಲ್ಲ. ಉದಾಹರಣೆಗೆ ನನ್ನನ್ನೇ ತೆಗೆದುಕೊಳ್ಳಿ ಸ್ನೇಹಿತರೆ. ಒಂದ್ ಟೈಮ್ ಅಲ್ಲಿ ನಾನು ಕೂಡ ಈ ಹಂತದಲ್ಲಿ ಇದ್ದವನೇ. ಇಂಗ್ಲಿಷ್ ಅರ್ಥ ಆಗ್ತಿತ್ತು, ಬಟ್ ಮಾತಾಡೋದಕ್ಕೆ ಬರ್ತಿರ್ಲಿಲ್ಲ. ನಾನು ಕನ್ನಡ ಮೀಡಿಯಂ ಬ್ಯಾಕ್ ಗ್ರೌಂಡ್ ಅವನೇ. ನಾನು ಗ್ರಾಮೀಣ ಪ್ರದೇಶದಿಂದ ಬಂದವನೇ. ಓಕೆ. ಒಂದ್ ಟೈಮ್ ಅಲ್ಲಿ ನನಗೂ ಈ ಪ್ರಾಬ್ಲಮ್ ಇತ್ತು, ಬಟ್ ಇವತ್ತು ನಾನು ಇಂಗ್ಲಿಷ್ ನ ಫ್ಲೂಯೆಂಟ್ ಆಗಿ, ಕಾನ್ಫಿಡೆಂಟ್ ಆಗಿ ಮಾತಾಡಬಲ್ಲ. ಐ ಕ್ಯಾನ್ ಸ್ಪೀಕ್ ಇಂಗ್ಲಿಷ್ ಫ್ಲೂಯೆಂಟ್ಲಿ, ಕಾನ್ಫಿಡೆಂಟ್ಲಿ ಅಂಡ್ ಅಕ್ಯುರೇಟ್ಲಿ. ಐ ಕ್ಯಾನ್ ಟೀಚ್ ಅದರ್ಸ್ ಹೌ ಟು ಟಾಕ್ ಇನ್ ಇಂಗ್ಲಿಷ್. ಅರ್ಥ ಆಗ್ತಿದ್ಯಾ? ಬಟ್ ನಾನು ಈ ಹಂತದಲ್ಲಿದ್ದೆ, ಬಟ್ ಆ ಹಂತವನ್ನ ದಾಟಿ ಮಾತನಾಡುವ ಹಂತಕ್ಕೆ ಹೋಗುವ ಪ್ರಯತ್ನವನ್ನ, ಆ ಪ್ರಾಕ್ಟೀಸ್ ಅನ್ನ ನಾನು ಮಾಡಿದೆ. ಓಕೆ. ಯಾವುದೇ ಭಾಷೆಯನ್ನಾಗ್ಲಿ ಸ್ನೇಹಿತರೆ, 3 ಹಂತದಲ್ಲಿ ಕಲಿಯಲಾಗುತ್ತೆ. ಒಂದು, ನಾವು ಇನ್ಪುಟ್ಸ್ ಮೂಲಕ, ಕೇಳೋದ್ರ ಮೂಲಕ ಆ ಭಾಷೆಯನ್ನ ಅರ್ಥ ಮಾಡಿಕೊಳ್ಳುವ ಪ್ರಯತ್ನವನ್ನು ಮಾಡ್ತೀವಿ. ಒಂದು ಮಗು ಒಂದು ಭಾಷೆಯನ್ನ ಕಲಿಬೇಕಾದ್ರೆ ಫಸ್ಟ್ ಏನ್ ಮಾಡುತ್ತೆ, ಅದು ಇನ್ಪುಟ್ಸ್ ಅನ್ನ ತೆಗೆದುಕೊಳ್ಳುತ್ತೆ. ತನ್ನ ಪಂಚೇಂದ್ರಿಯಗಳ ಮೂಲಕ, ಅದು ಕೇಳೋದ್ರ ಮೂಲಕ ಆಗಿರ್ಬೋದು, ನೋಡೋದ್ರ ಮೂಲಕ ಆಗಿರ್ಬೋದು, ಸ್ಪರ್ಶದ ಮೂಲಕ ಆಗಿರ್ಬೋದು, ಒಂದು ಭಾಷೆಯನ್ನ ಒಂಥರ ಇನ್ಪುಟ್ಸ್ ಅನ್ನ ತೆಗೆದುಕೊಳ್ಳೋದ್ರ ಮೂಲಕ ಅರ್ಥ ಮಾಡಿಕೊಳ್ಳುವಂತ ಪ್ರಯತ್ನವನ್ನ ಮಾಡುತ್ತೆ. ನೀವೆಲ್ಲ ಈ ಸ್ಟೇಜ್ ಅಲ್ಲಿ ಇದ್ದೀರಾ, ಅರ್ಥ ಮಾಡಿಕೊಳ್ಳುವ ಸ್ಟೇಜ್ ಅಲ್ಲಿ ಇದ್ದೀರಾ. ಈ ಸ್ಟೇಜ್ ನಂತರ ಬರೋದೇ ಮಾತುಗಾರಿಕೆ, ಕಮ್ಯುನಿಕೇಶನ್. ಓಕೆ. ಬಟ್ ಈ ಹಂತಕ್ಕೆ ಹೋಗುದು ಸ್ವಲ್ಪ ಚಾಲೆಂಜಿಂಗ್, ಸ್ವಲ್ಪ ಸವಾಲಾಗಿರುತ್ತೆ. ನಮ್ಮ ಮೈಂಡ್ ಅಲ್ಲಿ ಅನೇಕ ನಕಾರಾತ್ಮಕ ಆಲೋಚನೆಗಳು ನಮ್ಮನ್ನ ತಡೆಗಟ್ಟುತ್ತೆ. ಓಕೆ. ಬೇರೆಯವರು ಏನ್ ಅಂದ್ಕೊಳ್ತಾರೆ, ಓಕೆ, ನಾ ಏನಾದ್ರು ಸ್ವಲ್ಪ ತಪ್ಪು ಮಾಡ್ಬಿಟ್ರೆ ಬೇರೆಯವರು ಆಡ್ಕೊಳ್ತಾರೆ, ಬೇರೆಯವರು ನಗ್ತಾರೆ, ಓಕೆ, ಬೇರೆಯವ್ರ ಮುಂದೆ ನಾನು ಚಿಕ್ಕವನಾಗ್ಬಿಡ್ತೀನಿ. ಇಂತಹ ನಕಾರಾತ್ಮಕ ಆಲೋಚನೆಗಳು ನಮ್ಮನ್ನ ಈ ಹಂತದಲ್ಲಿ ತಡೆಯುತ್ತೆ. ಈ ವಿಡಿಯೋದಲ್ಲಿ ಆ ನಕಾರಾತ್ಮಕ ಆಲೋಚನೆಗಳನ್ನ ತೆಗೆದುಹಾಕುವಂತಹ ಪ್ರಯತ್ನವನ್ನ ನೀವು ಮಾಡಬೇಕು. ಸೊ ಸ್ನೇಹಿತರೆ, ಈ ಹಂತ ಏನಿದೆ, ನನಗೆ ಇಂಗ್ಲಿಷ್ ಅರ್ಥ ಆಗುತ್ತೆ ಬಟ್ ಮಾತಾಡಕ್ಕೆ ಬರಲ್ಲ, ಇದು ಸಮಸ್ಯೆ ಅಲ್ಲ, ಇದೊಂದು ಹಂತ. ಇಟ್ಸ್ ಎ ಸ್ಟೇಜ್. ನೀವು ಇದನ್ನ ದಾಟಿ ಮುಂದೆ ಒಂದು ಯು ಕ್ಯಾನ್ ಆಲ್ಸೋ ಬಿಕಮ್ ಫ್ಲೂಯೆಂಟ್ ಅಂಡ್ ಕಾನ್ಫಿಡೆಂಟ್ ಸ್ಪೀಕರ್ಸ್ ಇನ್ ಇಂಗ್ಲಿಷ್. ಸ್ನೇಹಿತರೆ, ಎರಡನೆಯದಾಗಿ, ಇದು ನಿಮ್ಮ ಸಮಸ್ಯೆ ಅಲ್ಲ, ಇದು ನಮ್ಮ ಶಿಕ್ಷಣ ವ್ಯವಸ್ಥೆಯ ಸಮಸ್ಯೆ. ಇಂದು ನಮ್ಮಲ್ಲಿ ಇರತಕ್ಕಂತಹ ಎಜುಕೇಶನ್ ಸಿಸ್ಟಮ್ ಏನಿದೆ ಸ್ನೇಹಿತರೆ, ಇದು ಬ್ರಿಟಿಷರು ಬಿಟ್ಟು ಹೋದಂತಹ ಒಂದು ಕೊಡುಗೆ, ಒಂದು ಬಳುವಳಿ. ಈ ಶಿಕ್ಷಣ ವ್ಯವಸ್ಥೆ, ಬ್ರಿಟಿಷರಿಗೆ ಆ ಟೈಮಲ್ಲಿ ಏನ್ ಬೇಕಾಗಿತ್ತು? ಓಕೆ, ಎಲ್ಲದಕ್ಕೂ ಎಸ್ ಅನ್ನುವಂತಹ, ಎಲ್ಲದಕ್ಕೂ ತಲೆ ಅಲ್ಲಾಡಿಸುವಂತಹ ನಿಷ್ಠಾವಂತ ಭಾರತೀಯರ ತಂಡ ಬೇಕಾಗಿತ್ತು. ಓಕೆ. ಅದಕ್ಕಾಗಿ ಸೃಷ್ಟಿ ಮಾಡಿದಂತಹ ಎಜುಕೇಶನ್ ಸಿಸ್ಟಮ್ ಅನ್ನ ನಾವು ಇವತ್ತಿಗೂ ಕೂಡ ಫಾಲೋ ಮಾಡ್ತಾ ಇದ್ದೀವಿ. ಈ ಎಜುಕೇಶನ್ ಸಿಸ್ಟಮ್ ನ ಪ್ರಮುಖ ಅಂಶ ಏನು ಅಂತಂದ್ರೆ, ತರಗತಿಯಲ್ಲಿ, ಕ್ಲಾಸ್ ರೂಮ್ ನಲ್ಲಿ ಶಿಕ್ಷಕ ಜಾಸ್ತಿ ಮಾತಾಡ್ತಾನೆ, ಟೀಚರ್ ಜಾಸ್ತಿ ವಟ ಅಂತಾನೆ, ಬಟ್ ವಿದ್ಯಾರ್ಥಿಗಳು ಮಾತನಾಡುವಂತಿಲ್ಲ. ಕ್ಲಾಸ್ ರೂಮ್ ಗಪ್ಚುಪ್ ಆಗಿರಬೇಕು. ಟೀಚರು ಮಾತಾಡ್ತಾ ಹೋದ್ರೆ ವಿದ್ಯಾರ್ಥಿಗಳು ಬರೀ ಕೇಳಿಸ್ಕೋಬೇಕು, ಅರ್ಥ ಮಾಡ್ಕೋಬೇಕು. ವಿದ್ಯಾರ್ಥಿ ಏನಾದ್ರೂ ಜಾಸ್ತಿ ಮಾತಾಡಿದ್ರೆ, ಜಾಸ್ತಿ ಪ್ರಶ್ನೆ ಕೇಳಿದ್ರೆ, ಟೀಚರ್ ಆ ಕಡೆಯಿಂದ ಗಪ್ಚುಪ್, ಕೈ ಕಟ್ ಬಾಯ್ ಮುಚ್ಚು. ಇಂತಹ ಸಿಸ್ಟಮ್ ನಿಂದಾಗಿ ಸ್ನೇಹಿತರೆ, ಇಂದು ವಿದ್ಯಾರ್ಥಿಗಳು ಏನಾಗ್ಬಿಟ್ಟಿದ್ದಾರೆ, ಪ್ಯಾಸಿವ್ ಲರ್ನರ್ಸ್ ಆಗ್ಬಿಟ್ಟಿದ್ದಾರೆ. ಅವರು
ಆಕ್ಟಿವ್ ಲರ್ನರ್ಸ್ ಆಗಿಲ್ಲ. ಪ್ಯಾಸಿವ್ ಲರ್ನರ್ಸ್ ಅಂತಂದ್ರೆ ಬರೀ ಓದೋದು, ಅರ್ಥ ಮಾಡ್ಕೊಳ್ಳೋದನ್ನ ಕಲಿತಾ ಇದೀವಿ ಹೊರತು ಮಾತನಾಡೋದನ್ನ, ಕಮ್ಯುನಿಕೇಶನ್ ಸ್ಕಿಲ್ ಅನ್ನ ನಾವು ಕಲಿತಾ ಇಲ್ಲ ಸ್ನೇಹಿತರ. ಪ್ರಶ್ನೆ ಮಾಡೋದನ್ನ ನಾವು ಕಲಿತಾ ಇಲ್ಲ. ಓಪನ್ ಅಪ್ ಆಗೋದನ್ನ ನಾವು ಕಲಿತಾ ಇಲ್ಲ. ಸೊ ಸ್ನೇಹಿತರೆ, ಇವತ್ತು ನಿಮಗೆ ಇಂಗ್ಲಿಷ್ ಅರ್ಥ ಆಗುತ್ತೆ. ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ಸ್ ಆಗಿದ್ರು ಕೂಡ ನಿಮಗೆ ಇಂಗ್ಲಿಷ್ ಅರ್ಥ ಆಗ್ತಾ ಇದೆ, ಬಟ್ ಇಂಗ್ಲಿಷ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಬರ್ತಾ ಇಲ್ಲ ಅಂತಂದ್ರೆ ನಮ್ಮ ಈ ಶಿಕ್ಷಣ ವ್ಯವಸ್ಥೆಯು ಕೂಡ ಎಲ್ಲೋ ಒಂದು ಕಡೆ ಅದಕ್ಕೆ ಬಹಳ ಪ್ರಮುಖ ಕಾರಣ ಆಗಿರುತ್ತೆ. ಸೊ ಸ್ನೇಹಿತರೆ, ನೀವು ಈ ದಿನ ಈ ನಮ್ಮ ಎಜುಕೇಶನ್ ಸಿಸ್ಟಮ್ ಮೇಲೆ ಡಿಪೆಂಡ್ ಆಗೋದಕ್ಕೆ ಆಗೋದಿಲ್ಲ. ನೀವು ಪರ್ಸನಲ್ ರೆಸ್ಪಾನ್ಸಿಬಿಲಿಟಿಯನ್ನ, ವೈಯಕ್ತಿಕ ಜವಾಬ್ದಾರಿಯನ್ನ ತೆಗೆದುಕೊಳ್ಬೇಕು ಇಂಗ್ಲಿಷ್ ಬರಬೇಕು ಅಂತಂದ್ರೆ. ಯು ಹ್ಯಾವ್ ಟು ಟೇಕ್ ಪರ್ಸನಲ್ ರೆಸ್ಪಾನ್ಸಿಬಿಲಿಟಿ ಟು ಪ್ರಾಕ್ಟಿಸ್ ಇಂಗ್ಲಿಷ್ ಎವ್ರಿ ಡೇ. ನಿಮ್ಮದೇ ಒಂದು ಇಂಗ್ಲಿಷ್ ಎನ್ವಿರಾನ್ಮೆಂಟ್ ಅನ್ನ ಕ್ರಿಯೇಟ್ ಮಾಡಿಕೊಂಡು, ಓಕೆ, ಪ್ರತಿದಿನ ಇಂಗ್ಲಿಷ್ ಪ್ರಾಕ್ಟೀಸ್ ಮಾಡುವಂತಹ ಒಂದು ಹವ್ಯಾಸವನ್ನ ನೀವು ಬೆಳೆಸ್ಕೋಬೇಕು. ಈ ನಮ್ಮ ಪ್ರಸ್ತುತ ಎಜುಕೇಶನ್ ಸಿಸ್ಟಮ್ ನ ನೀವು ನಂಬಿ ಕೂರಬಾರದು. ಇದು ಎರಡನೇ ಪಾಯಿಂಟ್. ಸ್ನೇಹಿತರೆ, ಮೂರನೆಯದಾಗಿ, ನೀವು ಇಂಗ್ಲಿಷ್ ಮೀಡಿಯಂ ವಿದ್ಯಾರ್ಥಿಗಳಾಗಿದ್ರು ಕೂಡ ನಿಮಗೆ ಇಂಗ್ಲಿಷ್ ಬರ್ತಾ ಇಲ್ಲ ಅಂತಂದ್ರೆ ಇದಕ್ಕೆ ಬಹಳ ಪ್ರಮುಖ ಕಾರಣ ಸ್ನೇಹಿತರೆ ಭಯ. ತಪ್ಪು ಮಾಡೋದ್ರ ಭಯ. ಏನ್ದ್ರ ಭಯ ಅಂತಂದ್ರೆ, ಒಂದು ಗ್ರಾಮರ್ ಅಲ್ಲಿ ತಪ್ಪು ಮಾಡ್ತೀನಿ ಅನ್ನೋ ಭಯ, ಗ್ರಾಮರ್ ಮಿಸ್ಟೇಕ್ಸ್ ಮಾಡ್ತೀನಿ ಅನ್ನೋ ಭಯ. ಎರಡನೇದು ಉಚ್ಚಾರಣೆ, ಪ್ರೊನೌನ್ಸಿಯೇಷನ್ ಅಲ್ಲಿ ತಪ್ಪು ಮಾಡ್ತೀನಿ ಅನ್ನೋ ಭಯ. ಈ ಭಯದಿಂದಾಗಿ ಅನೇಕ ವಿದ್ಯಾರ್ಥಿಗಳು ಇಂಗ್ಲಿಷ್ ನಲ್ಲಿ ಮಾತಾಡೋದಕ್ಕೆ ಹೋಗೋದು. ಬೆಸ್ಟ್ ರೆಸ್ಪಾನ್ಸ್ ಏನು, ಅವರು ಯಾವ ಲ್ಯಾಂಗ್ವೇಜ್ ಅಲ್ಲಿ ತುಂಬಾ ಕಂಫರ್ಟಬಲ್ ಆಗಿರ್ತಾರೋ ಆ ಲ್ಯಾಂಗ್ವೇಜ್ ಅಲ್ಲಿ ಮಾತನಾಡೋದು, ಇಂಗ್ಲಿಷ್ ನ ಸೈಡ್ ಇಡೋದು. ಇದರಿಂದಾಗಿ ಅವರು ಲೈಫ್ ಲಾಂಗ್ ಅವ್ರಿಗೆ ಇಂಗ್ಲಿಷ್ ಅರ್ಥ ಆಗುತ್ತೆ, ಬಟ್ ಮಾತನಾಡೋದಕ್ಕೆ ಬರೋದಿಲ್ಲ. ವಿದ್ಯಾರ್ಥಿಗಳು ಬಂದು ಹೇಳ್ತಾರೆ, ಸರ್ ಫ್ರೆಂಡ್ಸು ನಗ್ತಾರೆ ಸರ್, ಫ್ರೆಂಡ್ಸು ಹಾಡ್ ಕೇಳ್ತಾರೆ ಸರ್, ಏನ್ ಮಾಡ್ಲಿ ಸರ್, ಅದಕ್ಕೆ ನಾನು ಇಂಗ್ಲಿಷ್ ಅಲ್ಲಿ ಮಾತಾಡಕ್ ಆಗಲ್ಲ ಸರ್. ಸ್ನೇಹಿತರೆ, ನೀವು ಲೈಫಲ್ಲಿ ಈ ರೀತಿ ಇದ್ರೆ ಬೆಳೆಯೋದು ತುಂಬಾ ಕಷ್ಟ. ಇಂಗ್ಲಿಷ್ ಭಾಷೆಯಲ್ಲಿ ನೀವು ಈ ರೀತಿ ಇದ್ರೆ ಇಂಗ್ಲಿಷ್ ಅನ್ನ ಕಲಿಯೋದು ತುಂಬಾ ಚಾಲೆಂಜ್ ಆಗ್ಬಿಡುತ್ತೆ. ನೀವು ಹೆಂಗಿರ್ಬೇಕು ಅಂತಂದ್ರೆ, ಈ ರಸ್ತೆಯಲ್ಲಿ ಯಾವ್ದಾದ್ರು ಒಂದು ನಾಯಿ ಅಥವಾ ಎಮ್ಮೆ ಹೋಗ್ಬೇಕಾದ್ರೆ ನೀವು ಗಮನಿಸಿ, ನೀವು ವೆಹಿಕಲ್ ಅಲ್ಲಿ ಹೋಗ್ತಾ ಇದ್ರೆ ಅದು ನಿಮ್ ಬಗ್ಗೆ ತಲೆನೇ ಕೆಡ್ಸ್ಕೊಳಲ್ಲ ಎಮ್ಮೆ. ನಾನ್ ನಡೆದಿದ್ದೆ ದಾರಿ ಅನ್ನೋ ರೀತಿಯಲ್ಲಿ ಸಾಗುತ್ತೆ. ನಿಮ್ಮ ಬಗ್ಗೆ ಒಂಚೂರು ಗಮನನೇ ಕೊಡಲ್ಲ. ಸ್ನೇಹಿತರೆ, ನಮ್ಮ ಲೈಫ್ ಅಲ್ಲಿ ನಾವು ಕೂಡ ಎಮ್ಮೆ ಅನಿಮಲ್ ತರ ಇರಬೇಕು. ಓಕೆ, ಇದು ನಿಮ್ಮ ಲೈಫ್ ಸ್ನೇಹಿತರೆ. ನೀವು ನಡೆದಿದ್ದೇ ದಾರಿ ಅನ್ನೋ ರೀತಿಯಲ್ಲಿ ನೀವು ಲೈಫ್ ಅಲ್ಲಿ ಕಲಿಬೇಕು, ಬೆಳಿಬೇಕು. ಓಕೆ, ಬೇರೆಯವ್ರು ಏನಾದ್ರೂ ಅಂದ್ಕೊಳ್ಳಿ, ನೀವು ತಪ್ಪುಗಳನ್ನ ಮಾಡಿದ್ರೆ ಅದನ್ನ ಕಾನ್ಫಿಡೆಂಟ್ ಆಗಿ ಮಾಡಬೇಕು. ಓಕೆ, ಮೇಕ್ ಮಿಸ್ಟೇಕ್ಸ್ ಕಾನ್ಫಿಡೆಂಟ್ಲಿ ಅಂಡ್ ಕರೇಜಿಯಸ್ಲಿ. ಸ್ನೇಹಿತರೆ, ನೆನಪಿಡಿ, ದ ಬೆಸ್ಟ್ ಟೀಚರ್ ಇನ್ ದ ವರ್ಲ್ಡ್ ಈಸ್ ಯುವರ್ ಮಿಸ್ಟೇಕ್. ಇಡೀ ಜಗತ್ತಲ್ಲಿ ಬೆಸ್ಟ್ ಟೀಚರ್ ಯಾರು ಅಂತಂದ್ರೆ ನಿಮ್ಮ ತಪ್ಪುಗಳು. ನೀವು ಮಾಡುವಂತ ತಪ್ಪುಗಳು ಏನಿದೆ ಅವು ನಿಮಗೆ ಸ್ನೇಹಿತರೆ ಅನುಭವವನ್ನ ಕೊಡುತ್ತೆ. ಈ ಅನುಭವನೇ ನಿಮ್ಮನ್ನ ಫ್ಲೂಯೆಂಟ್ ಅಂಡ್ ಕಾನ್ಫಿಡೆಂಟ್ ಸ್ಪೀಕರ್ ಅನ್ನಾಗಿ ಮಾಡುತ್ತೆ. ಓಕೆ, ನೀವು ಪರ್ಫೆಕ್ಟ್ ಆಗ್ಬೇಕಾ, ಅನುಭವವನ್ನ ಗಳಿಸಿ. ನೀವು ಅನುಭವವನ್ನ ಗಳಿಸ್ಬೇಕಾ, ದಯವಿಟ್ಟು ಇವತ್ತಿಂದ ಇಂಗ್ಲಿಷ್ ನಲ್ಲಿ ತಪ್ಪಾಗಿ ಮಾತನಾಡೋದನ್ನ ಶುರು ಮಾಡಿ. ಓಕೆ, ಒಂದಾನೊಂದು ದಿನ ನೀವು ಒಬ್ಬ ಫ್ಲೂಯೆಂಟ್ ಅಂಡ್ ಕಾನ್ಫಿಡೆಂಟ್ ಸ್ಪೀಕರ್ ಆಗ್ತೀರಾ. ಸ್ನೇಹಿತರೆ, ನಾಲ್ಕನೇದಾಗಿ ನನ್ನ ವಿದ್ಯಾರ್ಥಿಗಳು ಮಾಡ್ತಕ್ಕಂಥ ತಪ್ಪು ಏನಂತಂದ್ರೆ, ಮೊದಲವರು ಮಾತೃಭಾಷೆಯಲ್ಲಿ ಕನ್ನಡದಲ್ಲಿ ಥಿಂಕ್ ಮಾಡ್ತಾರೆ, ಅದನ್ನ ನಿಧಾನಕ್ಕೆ ಟ್ರಾನ್ಸ್ಲೇಟ್ ಮಾಡ್ತಾ ಹೋಗ್ತಾರೆ. ಫಾರ್ ಎಕ್ಸಾಂಪಲ್, ನಾನು ಇವಾಗ ಹೋಮ್ವರ್ಕ್ ಮಾಡ್ತಾ ಇದ್ದೀನಿ, ನಾನು ಏನಂತೀವಿ ಇಂಗ್ಲಿಷ್ ಅಲ್ಲಿ ಐ, ಇವಾಗಾಗೆ ಏನಂತೀವಿ ಇಂಗ್ಲಿಷ್ ಅಲ್ಲಿ ನಾವು, ಮಾಡೋದಕ್ಕೆ ಏನಂತೀವಿ ಡೂಯಿಂಗ್ ಹೋಮ್ವರ್ಕ್, ಐ ಆಮ್ ಡೂಯಿಂಗ್ ಹೋಮ್ವರ್ಕ್. ನಾವು ಈ ರೀತಿ ಕನ್ನಡದಲ್ಲಿ ಫಸ್ಟ್ ಯೋಚನೆ ಮಾಡಿ ನಂತರ ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡುವಂತಹ ಪ್ರಾಸೆಸ್ ಏನಿದೆ ಸ್ನೇಹಿತರೆ, ಇದು ಒಂದು ರೀತಿಯ ಗ್ಯಾಪ್ ಅನ್ನ ಕ್ರಿಯೇಟ್ ಮಾಡುತ್ತೆ, ಒಂದು ರೀತಿಯ ಡಿಲೇಯನ್ನ ಕ್ರಿಯೇಟ್ ಮಾಡುತ್ತೆ. ಈ ಡಿಲೇ ಏನಿದೆ ಇದು ನಿಮ್ಮಲ್ಲಿರ್ತಕ್ಕಂತಹ ಕಾನ್ಫಿಡೆನ್ಸ್ ಅನ್ನ ಕುಗ್ಸುತ್ತೆ ಸ್ನೇಹಿತರೆ. ಓಕೆ, ಯಾವಾಗ ನೀವು ಸ್ಪೀಡ್ ಆಗಿ, ತಪ್ಪಾದ್ರೂ ಪರವಾಗಿಲ್ಲ, ಪಟಪಟ ಅಂತ ಸ್ಪೀಡ್ ಆಗಿ ಮಾತಾಡಕ್ಕೆ ಸ್ಟಾರ್ಟ್ ಮಾಡ್ತಿರೋ ಆಗ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗುತ್ತೆ. ತಪ್ಪಾದ್ರೂ ಪರವಾಗಿಲ್ಲ, ಎಷ್ಟೇ ಬ್ರೋಕನ್ ಇಂಗ್ಲಿಷ್ ಆದ್ರೂ ಪರವಾಗಿಲ್ಲ ಸ್ನೇಹಿತರೆ, ಇಂಗ್ಲಿಷ್ ಟು ಇಂಗ್ಲಿಷ್ ಪ್ರಯತ್ನ ಮಾಡಿ. ಇಂಗ್ಲಿಷ್ ಟು ಇಂಗ್ಲಿಷ್
ಸಣ್ಣ ಸಣ್ಣದಾಗಿ ಸ್ಟಾರ್ಟ್ ಮಾಡಿ. ಐ ಕಮ್, ಐ ಗೋ, ಹಿಂಗೆ ಸಣ್ಣದಾಗಿ ಸ್ಟಾರ್ಟ್ ಮಾಡ್ತಾ ಮಾಡ್ತಾ ನಿಮ್ಮ ಮೈಂಡ್ ಎಕ್ಸ್ಪ್ಯಾಂಡ್ ಆಗುತ್ತೆ. ಐ ವಿಲ್ ಕಮ್, ಐ ವಿಲ್ ಗೋ, ಐ ವಿಲ್ ಗೋ ಟು ಬ್ಯಾಂಗ್ಳೂರ್, ಐ ವಿಲ್ ಗೋ ಟು ಬ್ಯಾಂಗ್ಳೂರ್ ಟು ಅಟೆಂಡ್ ಅನ್ ಇಂಟರ್ವ್ಯೂ, ಐ ವಿಲ್ ಗೋ ಟು ಬ್ಯಾಂಗ್ಳೂರ್ ಟು ಅಟೆಂಡ್ ಅನ್ ಇಂಟರ್ವ್ಯೂ ಇನ್ ಅ ವೆರಿ ಬಿಗ್ ಕಂಪನಿ ಟು ಗೆಟ್ ಮೈ ಡ್ರೀಮ್ ಜಾಬ್. ಈ ರೀತಿ ಸ್ಲೋಲಿ ಗ್ರಾಜುವಲಿ ನಿಮ್ಮ ಸೆಂಟೆನ್ಸ್ ಫಾರ್ಮೇಶನ್ ಅನ್ನು ನೀವು ಎಕ್ಸ್ಪ್ಯಾಂಡ್ ಮಾಡಬೇಕು. ಓಕೆ, ಸೊ ಈ ತಪ್ಪನ್ನ ಮಾಡಬೇಡಿ. ಫಸ್ಟ್ ಕನ್ನಡದಲ್ಲಿ ಯೋಚನೆ ಮಾಡೋದು, ನಂತರ ಅದನ್ನು ನಿಧಾನಕ್ಕೆ ಇಂಗ್ಲಿಷ್ ಟ್ರಾನ್ಸ್ಲೇಟ್ ಮಾಡೋದು. ನೋ, ಇಂಗ್ಲಿಷ್ ಟು ಇಂಗ್ಲಿಷ್, ಇಂಗ್ಲಿಷಲ್ಲೇ ಯೋಚನೆ ಮಾಡಿ, ಇಂಗ್ಲಿಷಲ್ಲೇ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಆರಂಭದಲ್ಲಿ ಸಣ್ಣ ಸಣ್ಣ ಇಂಗ್ಲಿಷ್ ಪದಗಳನ್ನ, ಸಣ್ಣ ಸಣ್ಣ ಇಂಗ್ಲಿಷ್ ವಾಕ್ಯಗಳನ್ನ ರಚಿಸೋದಕ್ಕೆ ಶುರು ಮಾಡಿ. ಈ ಪ್ರಾಕ್ಟೀಸ್ ಅನ್ನ ಹೇಗೆ ಮಾಡೋದು ಇದನ್ನ ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ಹೇಳ್ತೇನೆ. ಸದ್ಯಕ್ಕೆ ಈ ಪಾಯಿಂಟ್ಸ್ ಗಳನ್ನ ನೀವು ತಿಳ್ಕೊಂಡಿರಿ. ಸ್ನೇಹಿತರೆ, ಮತ್ತು ಕಡೆಯದಾಗಿ ನಿಮಗೆ ಇಂಗ್ಲಿಷ್ ಬರ್ತಾ ಇಲ್ಲ, ನಿಮ್ಗೆ ಇಂಗ್ಲಿಷ್ ಅರ್ಥ ಆಗುತ್ತೆ ಬಟ್ ಮಾತನಾಡೋದಕ್ಕೆ ಬರ್ತಾ ಇಲ್ಲ ಅಂತಂದ್ರೆ ಇದಕ್ಕೆ ಬಹಳ ಬಹಳ ಪ್ರಮುಖ ಕಾರಣ ಮಾತನಾಡುವುದರ ಅಭ್ಯಾಸದ ಕೊರತೆ. ಸ್ನೇಹಿತರೆ, ಲಾ ಆಫ್ ನೇಚರ್ ಏನು ಅಂತಂದ್ರೆ, ನೀವು ಏನ್ ಮಾಡ್ತೀರಾ ಡೈಲಿ ಅದರಲ್ಲಿ ನೀವು ಎಕ್ಸ್ಪರ್ಟ್ ಆಗ್ತೀರಾ. ನೀವು ಡೈಲಿ ಇಂಗ್ಲಿಷ್ ಓದ್ತಾ ಇದ್ರೆ ಓದೋದ್ರಲ್ಲಿ ಎಕ್ಸ್ಪರ್ಟ್ ಆಗ್ತೀರಾ. ನೀವು ಡೈಲಿ ಇಂಗ್ಲಿಷ್ ಸಾಂಗ್ಸ್, ಇಂಗ್ಲಿಷ್ ಸ್ಪೀಚ್ಗಳು, ಇಂಗ್ಲಿಷ್ ವಿಡಿಯೋಗಳು ಈ ತರ ಕೇಳ್ತಾ ಇದ್ರೆ ಕೇಳೋದ್ರಲ್ಲಿ, ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಎಕ್ಸ್ಪರ್ಟ್ ಆಗ್ತಿರೋ ಹೊರತು ಮಾತನಾಡೋದ್ರಲ್ಲ. ಸ್ನೇಹಿತರೆ, ಡೈಲಿ ಒಂದು 5-10 ನಿಮಿಷ, ಅಟ್ಲೀಸ್ಟ್ 5-10 minutes ಎವ್ರಿ ಡೇ ಯು ಹ್ಯಾವ್ ಟು ಟಾಕ್ ಇನ್ ಇಂಗ್ಲಿಷ್. ಯು ಹ್ಯಾವ್ ಟು ಡೂ ದಟ್ ವಾಟ್ ಥಿಂಕ್ ಇನ್ ಇಂಗ್ಲಿಷ್. ಮನೆಯಲ್ಲಿ ನಿಮ್ಮ ಬ್ರದರ್ ಜೊತೆನೋ, ಸಿಸ್ಟರ್ ಜೊತೆನೋ, ಪೇರೆಂಟ್ ಜೊತೆನೋ, ಅಥವಾ ನಿಮ್ಮ ಬೆಸ್ಟ್ ಫ್ರೆಂಡ್ಗೆ ಫೋನ್ ಕಾಲ್ ಮೂಲಕ ಒಂದು 5-10 ನಿಮಿಷ ಆ ದಿನ ಏನಾಯ್ತು, ಅಥವಾ ನಿಮ್ಮ ಫೇವರೇಟ್ ಟಾಪಿಕ್, ಪ್ಲೇಸ್ ಬಗ್ಗೆ ಏನಾದ್ರೂ ಇಂಗ್ಲಿಷ್ ನಲ್ಲಿ ಮಾತನಾಡುವಂತಹ ಒಂದು ಹವ್ಯಾಸವನ್ನ, ಒಂದು ಹ್ಯಾಬಿಟ್ ಅನ್ನ ನೀವು ಬೆಳೆಸ್ಕೋಬೇಕು. ಈಗ ನೀವು ಹೇಳ್ಬೋದು, ಸರ್ ನಾನ್ ರೆಡಿ ಇದ್ದೀನಿ ಸರ್, ಬಟ್ ನನ್ನ ಬ್ರದರ್ ರೆಡಿ ಇಲ್ಲ, ಸಿಸ್ಟರ್ ರೆಡಿ ಇಲ್ಲ, ನನ್ನ ಫ್ರೆಂಡ್ ರೆಡಿ ಇಲ್ಲ, ಏನ್ ಮಾಡ್ಲಿ ಸರ್? ಸ್ನೇಹಿತರೆ, ನಿಮ್ಮಂತವ್ರಿಗಾಗಿನೇ ಸಿವಿ ಹ್ಯಾಪ್ ಅಂತ ಇದೆ. ಈ ತರ ತುಂಬಾ ಹ್ಯಾಪ್ಗಳಿದೆ. ಸಿವಿ ಹ್ಯಾಪ್ ಅಂತ ಅವುಗಳಲ್ಲಿ ಒಂದು, ಇಲ್ಲಿ ನಿಮ್ ತರನೇ ಲೈಕ್ ಮೈಂಡೆಡ್ ಪೀಪಲ್ ಅಲ್ಲಿ ಈ ಆಪ್ ಅಲ್ಲಿ ನೀವು ಫೋನ್ ಕರೆ ಮೂಲಕ ಸ್ಟ್ರೇಂಜರ್ಸ್ ಜೊತೆ ನೀವು ಇಂಗ್ಲಿಷ್ ನಲ್ಲಿ ಮಾತನಾಡಬಹುದು. ಅವ್ರಿಗೂ ಕೂಡ ಇಂಗ್ಲಿಷ್ ಅನ್ನ ಕಲಿಬೇಕು ಅನ್ನುವ ಆಸೆ ಇರುತ್ತೆ, ನಿಮ್ಗೂ ಕೂಡ ಇಂಗ್ಲಿಷ್ ಕಲಿಬೇಕು ಅನ್ನುವ ಆಸೆ ಇರುತ್ತೆ. ಸೊ ಫೋನ್ ಕರೆ ಮೂಲಕ ಅವ್ರ ಜೊತೆ, ಅಪರಿಚಿತರ ಜೊತೆ ನೀವು ಇಂಗ್ಲಿಷ್ ನಲ್ಲಿ ಮಾತನಾಡಬಹುದಾಗಿರುತ್ತೆ. ಇದು ಕಂಪ್ಲೀಟ್ಲಿ ಸೇಫ್ ಆಗಿರುತ್ತೆ. ಸೊ ಸ್ನೇಹಿತರೆ, ಏನಾದ್ರೂ ಮಾಡಿ ಡೈಲಿ ಒಂದು 5-10 ನಿಮಿಷ ಇಂಗ್ಲಿಷ್ ನಲ್ಲಿ ಮಾತನಾಡುವ ಹವ್ಯಾಸವನ್ನ ಬೆಳೆಸ್ಕೊಳ್ಬೇಕು. ಇಲ್ಲ ಅಂತಂದ್ರೆ ಸ್ನೇಹಿತರೆ, ಲೈಫ್ ಲಾಂಗ್ ನಿಮ್ಗೆ ಇಂಗ್ಲಿಷ್ ಅರ್ಥ ಆಗುತ್ತೆ ಬಟ್ ಮಾತನಾಡೋದಕ್ಕೆ ಬರೋದಿಲ್ಲ. ಸೊ ಸ್ನೇಹಿತರೆ, ಇಂಗ್ಲಿಷ್ ನಿಮ್ಗೆ ಅರ್ಥ ಆಗುತ್ತೆ ಬಟ್ ಮಾತಾಡಕ್ಕೆ ಬರ್ತಾ ಇಲ್ಲ. ಇದಕ್ಕೆ ಕಾರಣ ಈ 5. ಮೊದಲನೇದು ಅರ್ಥ ಮಾಡ್ಕೊಳ್ಳಿ, ಇದೊಂದು ಹಂತ, ಇದು ಸಮಸ್ಯೆ ಅಲ್ಲ. ಎರಡನೆಯದು ಸ್ನೇಹಿತರೆ, ಇದು ನಮ್ಮ ಶಿಕ್ಷಣ ವ್ಯವಸ್ಥೆಯ ಸಮಸ್ಯೆ. ಮೂರನೇದು ಸ್ನೇಹಿತರೆ, ತುಂಬಾ ಜನಕ್ಕೆ ಇಂಗ್ಲಿಷ್ ಚೆನ್ನಾಗಿ ಗೊತ್ತಿದೆ ಬಟ್ ಅವರು ಓಪನ್ ಅಪ್ ಆಗ್ತಾ ಇಲ್ಲ. ಇದಕ್ಕೆ ಕಾರಣ ಅವರ ಭಯ. ಮತ್ತೆ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳು ಮಾಡತಕ್ಕಂಥ ತಪ್ಪು, ಮಾತೃಭಾಷೆಯಿಂದ ಇಂಗ್ಲಿಷ್ಗೆ ನಿಧಾನಕ್ಕೆ ಟ್ರಾನ್ಸ್ಲೇಟ್ ಮಾಡೋದು. ದಯವಿಟ್ಟು ಆ ತಪ್ಪನ್ನ ಮಾಡಬೇಡಿ. ಮತ್ತೆ ಸ್ನೇಹಿತರೆ, ಕಡೆಯದಾಗಿ ದಯವಿಟ್ಟು ಡೈಲಿ ಒಂದು 5-10 ನಿಮಿಷ ಇಂಗ್ಲಿಷ್ ನಲ್ಲಿ ಮಾತನಾಡುವ, ಅದೆಷ್ಟೇ ಕೆಡದಾಗಿರ್ಲಿ, ಇಂಗ್ಲಿಷ್ ನಲ್ಲಿ ಡೈಲಿ ಒಂದು 5-10 ನಿಮಿಷ ಮಾತನಾಡುವಂತಹ ಹವ್ಯಾಸವನ್ನ ಬೆಳೆಸ್ಕೊಳ್ಳಿ ಅಂತ ಹೇಳ್ತಾ, ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಈ 5ರಲ್ಲಿ ನಿಮ್ದು ಸಮಸ್ಯೆ ಯಾವುದು, ಅಥವಾ ಈ 5 ಬಿಟ್ಟು ಬೇರೆ ಯಾವ್ದಾದ್ರು ಸಮಸ್ಯೆ ಇದೆಯಾ ಇಂಗ್ಲಿಷ್ ಅನ್ನ ಮಾತಾಡೋದಕ್ಕೆ ಇದ್ರೆ ದಯವಿಟ್ಟು ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸ್ನೇಹಿತರೆ.